ಹಲೋ, ಶುಭೋದಯ. ಈಗ ಇವತ್ತೊಂದು ಉತ್ತಮ ವಿಡಿಯೋವನ್ನು ನಿಮಗೆ ಅಪ್ಲೋಡ್ ಮಾಡಲಿಕ್ಕಿದ್ದೇನೆ. ಇದರಿಂದ ನಿಮಗೆ ಯಾವಾಗ ಹಣ, ಯಾವಾಗ ಕೆಲಸ ವ್ಯಕ್ತಿಗಳಿಗೆ ಸಿಗ್ತದೆ ಅನ್ನೋದ್ರ ಬಗ್ಗೆ ತಿಳಿಸ್ಲಿಕ್ಕಿದ್ದೇನೆ. ಹಣ ಯಾವಾಗ ಸಿಗ್ತದೆ? ಈಗ ಬೃಹಸ್ಪತಿ ಒಂದು ರೌಂಡಲ್ಲಿ 12 ರಾಶಿಗಳನ್ನು 12 ವರ್ಷದಲ್ಲಿ ಕಳಿತಾನೆ. ಈಗ ನನ್ನ ಬೃಹಸ್ಪತಿ ಮೇಷದಲ್ಲಿದ್ದಾನೆ. ಆದರೆ ಅದಕ್ಕಿಂತ ಮುಂಚೆ ನೀವು ನನ್ನ ಡಿಗ್ರಿ ಎಷ್ಟು ಅಂತೇಳಿ ಕೂಡ ಅದನ್ನು ನೋಡಬೇಕಾಗತ್ತೆ. ಓಕೆ, ಡಿಗ್ರಿ ಇಟ್ ಈಸ್ 26 ಡಿಗ್ರಿ 31 ಮಿನಿಟ್ಸ್. ನೋಡಿ, ಬೃಹಸ್ಪತಿ 26 ಡಿಗ್ರಿ 31 ಮಿನಿಟ್ಸಲ್ಲಿದ್ದಾನೆ. ಅಂದರೆ ಆಲ್ಮೋಸ್ಟ್ ಮೇಷ ಟು ಮೇಷ 12 ವರ್ಷ ತಿಳ್ಕೊಬೋದು. ಇಲ್ಲಾಂದರೆ ಸಪೋಸ್ 0 ಡಿಗ್ರಿ ಅಥವಾ 2 ನಿಮಿಷದಿಂದ ಶುರುವಾಯಿತು ಅಂದರೆ ಆವಾಗ ಇಲ್ಲಿಗೆ ಮೀನಕ್ಕೆ ಬಂದಾಗ ಮಾತ್ರ 12 ವರ್ಷ ಆಗ್ತದೆ. ಈ ಕೇಸಲ್ಲಿ ಇಲ್ಲಿಂದ 12 ವರ್ಷ ಅಂದರೆ ಒಂದು ರೌಂಡಲ್ಲಿ 12 ವರ್ಷ. ಆಮೇಲೆ ಬೃಹಸ್ಪತಿ 2ನೇ ಮನೆಗೆ ಬಂದಾಗ ಹಣ ಸಂಪಾದನೆ ಆಗ್ತದೆ. ಯಾಕಂದರೆ ಬೃಹಸ್ಪತಿಯ ದೃಷ್ಟಿ ಡೈರೆಕ್ಟ್ ಶುಕ್ರನ ಮೇಲೆ ಬೀಳುತ್ತದೆ. ಇಲ್ಲಿ ಏನು ಅಂತ ನೋಡೋಣ. ಈಗ ಬೃಹಸ್ಪತಿ ನೋಡಿ, ಬೃಹಸ್ಪತಿ 26 ಡಿಗ್ರಿ ಕಂಪ್ಲೀಟ್ 12 ಆಯಿತಾ. ಹ್ಯಾಸ್ ಟು ಕಮ್ ಟು ಏರಿಸ್ ಓನ್ಲಿ ಟು ಟಚ್ ದಿ ವೀನಸ್. ಜುಪಿಟರ್ ಫರ್ದರ್ ಟೇಕ್ಸ್ 5 ಇಯರ್ಸ್. ಯಾಕಂದರೆ ಆ ಶುಕ್ರನ ಟಚ್ ಮಾಡಿದರೆ ಮಾತ್ರ ಹಣ ಬರ್ತದೆ ಅಂತ. 1 2 3 4 5 6. ಓಕೆ, ಸೊ 5 ವರ್ಷ ಆದ ಕೂಡ ಟಚ್ ಆಗ್ತದೆ. ಅರ್ಥ ಆಯ್ತಾ? ಸೊ ಆವಾಗ ಏನಾಯಿತು, 5 ಕಂಪ್ಲೀಟ್ ವಿರ್ಗೋ ಆ್ಯಂಡ್ ಟಚಸ್ ವೀನಸ್ ಇನ್ ಲಿಬ್ರಾ. ಇಟ್ ಮೀನ್ಸ್ ಎಟ್ ದಿ ಏಜ್ ಆಫ್ ಸೇ 18 ಇಯರ್ಸ್ ಜುಪಿಟರ್ ಟಚಸ್ ವೀನಸ್, or at the age of his 22nd years, Jupiter's 9th aspect from Aquarius will be on Venus. ಹೌದಾ? ಈಗ ಅದೇ ನೋಡಿ, ಒಂದು 6 ವರ್ಷ ತಗೊಂಡ್ರು ಕೂಡ ಇಲ್ಲಿ 12 ವಾರ 18 ವರ್ಷಕ್ಕೆ ಶುಕ್ರನ ಟಚ್ ಮಾಡ್ತಾನೆ. 19 20 21 22 ಆರೂಢ ಲಗ್ನ ಇಲ್ಲಿದೆ. ಇಲ್ಲಿ ಶನಿ ಬಂದಾಗ ಶನಿ ಇಪ್ಪತ್ತೆರಡು ಅಲ್ಲ, ಬೃಹಸ್ಪತಿ ಬಗ್ಗೆ ಬೃಹಸ್ಪತಿ 9ನೇ ದೃಷ್ಟಿ ಶುಕ್ರನ ಮೇಲೆ ಬೀಳ್ತದೆ. ಆವಾಗ ಇವರಿಗೆ ಹಣ ಸಿಗ್ತದೆ ಅಂತ. ಆದರೆ ಆವಾಗ ಜಾಬ್ ಸಿಗಬೇಕಲ್ಲ, ಹೇಗೆ? ಲೆಟ್ ಅಸ್ ಸಿ ಸ್ಯಾಟರ್ನ್ ಎಷ್ಟು ಡಿಗ್ರಿ ಇದ್ದಾನೆ? 24 ಡಿಗ್ರಿ ಇದ್ದಾನೆ. ನೋಡಿ, ಇಲ್ಲಿ ಸ್ಯಾಟರ್ನ್ 24 ಡಿಗ್ರಿ 20 ಮಿನಿಟ್ಸ್. ಅಂದರೆ 1 ಡಿಗ್ರಿಗೆ 1 ವರ್ಷ ಅಂತ ಇಟ್ಕೊಳ್ಳಿ. 24 ಅಂದರೆ ಇನ್ನು 6 ವರ್ಷ. ಇಲ್ಲಿ 6 ವರ್ಷ ಬಾಕಿ. 6 2.5 ವರ್ಷ ತಗೊಳ್ಳಿ. 6 5 11 5 16 5 21 5 26 26 ತಡೀರಿ 1 ಮಿನಿಟ್. ಇಲ್ಲಿ 6 5 11 16 5 21 ಇಲ್ಲಿ 21 2.5 22 23.5 ಹೌದಾ? ಅಂದರೆ 21 ಆದಮೇಲೆ 22 ನೋಡಿ, 22 ವರ್ಷಕ್ಕೆ ಶನಿಯ ದೃಷ್ಟಿ ಶುಕ್ರ ಮೇಲೆ ಬೀಳ್ತದೆ. ಆವಾಗ ಇವರಿಗೆ ಕೆಲಸ ಸಿಗ್ತದೆ. ನನಗೆ ಯಾವಾಗ ಕೆಲಸ ಸಿಕ್ಕಿದೆ? 1975 ಮಾರ್ಚ್ 17ನೇ ತಾರೀಕು ಸಿಕ್ಕಿದೆ. ಇಲ್ಲಿ ನಾನು ಮಾರ್ಚ್ ಹಾಕ್ತೇನೆ, 17ನೇ ತಾರೀಕು ಹಾಕ್ತೇನೆ,
1975 ಹಾಕ್ತಾನೆ. ಟೈಮ್ 10:30, 10 ಗಂಟೆ ಅಥವಾ 10:30 ಇಟ್ಕೊಳ್ಳಿ. 10, ನಾನು ಡ್ಯೂಟಿ ರಿಪೋರ್ಟ್ ಮಾಡಿ 10:30. ಓಕೆ. ಟ್ರಾನ್ಸಿಟ್ $75, 52, 23. ಶನಿ ಇಲ್ಲಿ ಬಂದ. ಶನಿ ಇಲ್ಲಿಗೆ ಬಂದ ಅಂದರೆ ಇದು ಜೆಮಿನಿ ಮಿಥುನ, ಇದು ತುಲಾ, ಶುಕ್ರ ತುಲಾದಲ್ಲಿರೋದು. ಅಂದರೆ ದಿಸ್ ಈಸ್ ಟ್ರೈನಲ್ ಸೈನ್. ಈ ಟ್ರೈನಲ್ ಅಕ್ವೇರಿಯಸ್. ಇಲ್ಲಿ ಶನಿ ಬಂದರೂ ಕೂಡ ಆಗ್ತದೆ, ಇಲ್ಲಿ ಶನಿ ಬಂದರೂ ಕೂಡ ಆಗ್ತದೆ. ಶುಕ್ರನ ಮೇಲೆ ಶುಕ್ರ ಈಸ್ ಕನೆಕ್ಟೆಡ್ ವಿತ್ ಸ್ಯಾಟರ್ನ್. ಅಂದರೆ ಕರೆಕ್ಟ್ 22 ವರ್ಷಕ್ಕೆ, ಅಕ್ಟೋಬರ್ 1955 ಬಾರ್ನ್, 22.5 ನೋಡಿ, 2.5 ವರ್ಷಕ್ಕೆ. ಅಂದರೆ ಶನಿ ಇಲ್ಲಿ ಬಂದಾಗ 22ವರೆಗೆ ಇವರಿಗೆ ಹಣ ಕೂಡ, ಜಾಬ್ ಕೂಡ ಸಿಕ್ಕಿತು. ಅಂದರೆ ಇವರಿಗೆ ಜಾಬ್ ಯಾವಾಗ ಸಿಗುತ್ತೆ ಅಂತೇಳಿ ಆಯ್ತಲ್ಲ. ಇನ್ನೂ ಒಂದು ಜಾತಕವನ್ನು ನೋಡೋಣ. ಸೆಕೆಂಡ್ ಎಕ್ಸಾಂಪಲ್ ನನ್ನ ಮಗಳದೇ ತಗೊಂಡಿದ್ದೇನೆ, ಅದು ನೋಡೋಣ. ಇದನ್ನು ನಾನು ಬ್ಯಾಕ್ ಟು ಪೆವಿಲಿಯನ್, ಬ್ಯಾಕ್ ಟು ನೇಟಲ್ ಚಾರ್ಟ್, ಕ್ಲಿಕ್. ಸೊ ಮಿಥುನ ಲಗ್ನ ಬಂತು. ಈಗ ಐ ವಿಲ್ ಟೇಕ್ ಮೈ ಡಾಟರ್ಸ್. ಈಗ ನೋಡಿ, ಅವಳದ್ದು ಮಿಥುನ ಲಗ್ನನೇ, ಶುಕ್ರ ಇಲ್ಲಿದ್ದಾನೆ, ವೃಶ್ಚಿಕದಲ್ಲಿದ್ದಾನೆ. ಅಂದರೆ ವೃಶ್ಚಿಕ, ಕಟಕ, ಮೀನದಲ್ಲಿ ಟ್ರೈನಲ್ ಸೈನ್ ಆಯಿತು. ಸ್ಯಾಟರ್ನ್ ಬಂದರೆ ಗ್ಯಾರಂಟಿ ಅವಳಿಗೆ ಜಾಬ್ ಸಿಗ್ತದೆ. ಓಕೆ. ಗುರು ಇಲ್ಲಿದ್ದಾನೆ. ಗುರು ಎಷ್ಟು ಡಿಗ್ರಿಯಲ್ಲಿದ್ದಾನೆ ನೋಡಿ, 12 ಡಿಗ್ರಿ. ಓಕೆ, ನೋ ಪ್ರಾಬ್ಲಮ್. ಗುರು 12 ಡಿಗ್ರಿಯಲ್ಲಿದ್ದಾನೆ. ಅಂದರೆ ಇಲ್ಲಿ ಬಂದಾಗ 12 ವರ್ಷ, 12, 13, 14, 15, 16, 17 ವರ್ಷಕ್ಕೆ ಶುಕ್ರ ಟಚ್ ಆಗ್ತದೆ. ಅಂದರೆ ಇವರಿಗೆ ಹಣ ಸಿಗ್ತದೆ. ಹಾಗಾದರೆ ಶನಿಯಲ್ಲಿ ಬಂದ ಅಂತ ನಾವು ನೋಡಬೇಕು. ಓಕೆ. ಈಗ ಟ್ರಾನ್ಸಿಟ್ ಕುಂಡಲಿ ತಗೊಳ್ಳಿ. ಇಲ್ಲಿ ನಾನು ಎಸ್, Saturn is 20 degree in Leo, or Venus is in Scorpio. Okay. Hence, she must have got the job either when Saturn aspects Venus through its 3rd aspect, or through its 7th aspect, or through its 10th aspect. Okay. Or she must have got job when Saturn comes in trinal sign of Cancer, Scorpio and Pisces. ಯಾಕಂದರೆ ಶುಕ್ರ ಇರೋದು ಜಲತತ್ವ ರಾಶಿಯಲ್ಲಿ. ಸೊ ವೆನ್ ಸ್ಯಾಟರ್ನ್ ಕಮ್ಸ್ ಟು ಕ್ಯಾನ್ಸರ್, ಸಿ ಗಾಟ್ ಜಾಬ್ ಇನ್ ಬ್ರಿಟಿಷ್ ಏರ್ವೇಸ್. ಯಾವಾಗದು? ಇಟ್ ವಾಸ್ 2006. ಲೆಟ್ ಅಸ್ ಸಿ 2006 ಏನಾಗಿದೆ ನೋಡೋಣ. ನೋಡಿ, ಟ್ರೈನಲ್ ಸೈನ್ ಆಫ್ ವೀನಸ್ ಇಲ್ಲಿ ಬಂದಾಗ ಶುಕ್ರ ಮೇಲೆ ದೃಷ್ಟಿ ಆಯಿತು. ಅಂದರೆ ಸಿ ಮಸ್ಟ್ ಹ್ಯಾವ್ ಗಾಟ್ ಜಾಬ್ ಆಫ್ಟರ್ ದ ಮ್ಯಾರೇಜ್ 2005. ಓಕೆ, ಕರೆಕ್ಟಾ? ಓಕೆ, ಇನ್ನೂ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೇನೆ. ಇದು ಬ್ಯಾಕ್ ಟು ಪೆವಿಲಿಯನ್. ಇನ್ನೊಂದು ಶಾಂತಾ ಹೊಳ್ಳ ತೆಗೆದುಕೊಳ್ಳೋಣ. ಅವಳದ್ದು ಗುರು ಇಲ್ಲಿದ್ದಾರೆ,
ಶುಕ್ರ ಎಲ್ಲಿದ್ದಾನೆ? ಇಲ್ಲಿ. ಅಂದರೆ ಟ್ರೈನಲ್ ಸೈನ್ ಆಫ್ ಕ್ಯಾನ್ಸರ್, ವೃಶ್ಚಿಕ, ಸ್ಕಾರ್ಪಿಯೋ ಆ್ಯಂಡ್ ಎಕ್ವೇರಿಯಸ್. ಓಕೆ. ಅಗೇನ್ ಸ್ಯಾಟರ್ನ್ ಆಸ್ಪೆಕ್ಟ್ಸ್, ಥರ್ಡ್ ಆಸ್ಪೆಕ್ಟ್ ಆನ್ ವೀನಸ್. ವೀನಸ್ ಎಷ್ಟು? ಇಲ್ಲಿ ವೀನಸ್ ಡಿಗ್ರಿ ನೋಡಿ, ಬರೀ 0 ಡಿಗ್ರಿ 32 ಮಿನಿಟ್ಸ್. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸ್ಯಾಟರ್ನ್ 28 ಡಿಗ್ರಿ 41 ಮಿನಿಟ್ಸ್ ನೋಡಿ. ಸೊ ಇದೆರಡು ಕೌಂಟ್ಸು ತಿಳ್ಕೊಳ್ಳಿ. ಸೊ ಸ್ಯಾಟರ್ನ್ 28 ಡಿಗ್ರಿ ಅಂದರೆ ಸ್ಯಾಟರ್ನ್ ಇಲ್ಲಿ ಬಂದರೂ ಕೂಡ ಈ ಶುಕ್ರ ಅನ್ನೋದು 3ನೇ ಸೈನು ಇಲ್ಲಿಗೆ. ಓಕೆ. 2006 ಇವಳಿಗೆ ಯಾರೋ ಶಾಂತ ಹೊಳ್ಳನಿಗೆ ಐ ವಿಲ್ 1978 ಆಗ್ತಾನೆ. 1978 ಏಪ್ರಿಲ್ ಆರ್ ಮೇ, ವಾಟ್ ಎವರ್ ಇಟ್ ಮೇ ಬಿ, ಟ್ರಾನ್ಸಿಟ್ ಕುಂಡಲಿ ನೋಡಿ. ಶನಿ ಇಲ್ಲಿ ಬಂದ. ಶನಿ ಇಲ್ಲಿ ಬಂದರೆ ಶನಿ 3ನೇ ದೃಷ್ಟಿ ಅವಳ ಬರ್ತ್ ಶನಿ ಮೇಲೆ ಬೀಳ್ತದೆ ನೋಡಿ. ಬರ್ತ್ ಶನಿ ಅಲ್ಲೇ ಲಿಬ್ರದಲ್ಲಿದೆ. ಆದರೆ ಶುಕ್ರ 32 ಮಿನಿಟ್ಸ್ ಆದ್ದರಿಂದ, ಓಕೆ, 32 ಮಿನಿಟ್ಸ್ ಆದ್ದರಿಂದ ಯು ಕ್ಯಾನ್ ಟೇಕ್ ಇಟ್ ಬ್ಯಾಕ್ ಇಯರ್. ದಟ್ ಈಸ್ ಶನಿ 28 ಡಿಗ್ರಿ ಅಲ್ವಾ? 28 ಡಿಗ್ರಿ ಅಂದರೆ ಇಲ್ಲಿಗೆ ಬರ್ತಾನೆ ನಾವು, ಲಾಸ್ಟ್ ಎಜ್. ಆವಾಗ 3ನೇ ದೃಷ್ಟಿ ಸ್ಕಾರ್ಪಿಯೋ ಮೇಲೆ ಬೀಳ್ತದೆ. ಆಲ್ಮೋಸ್ಟ್ ವಿರ್ಗೋ ತಿಳ್ಕೊಳ್ಳಿ. ಶನಿ ಇಲ್ಲಿ ಬರ್ತಾ ಇದೆ, ಆಲ್ಮೋಸ್ಟ್ ವಿರ್ಗೋ ನೋಡಿ. ಇವರ 3 ಕೇಸುಗಳಲ್ಲಿ ನಿಮಗೆ ಜಾಬ್ ಹುಡುಕೋದು. ನೀವು ನಿಮ್ಮ ಕುಂಡಲಿಗೆ ಅಪ್ಲೈ ಮಾಡಿ. ನಿಮ್ಮ ಕುಂಡಲಿಗೆ ಅಪ್ಲೈ ಮಾಡಿ, ಇನ್ನೂ ಒಂದು 2-3 ಕುಂಡಲಿ ನೋಡಿ, ಸರಿಯಾದ ತಪ್ಪು ಅಂತ ನೋಡಿ. ಓಕೆ. ಸೊ ಇಷ್ಟು ಹೇಳಿ, ಇದು ಒಂದು ರೀತಿಯಲ್ಲಿ ಜಾಬ್ ಯಾವಾಗ ಸಿಗುತ್ತೆ ಅಂತೇಳಿ ನೀವು ಆಸ್ಟ್ರಾಲಜರ್ ಹತ್ರ ಹೋಗಿ ಕೇಳುವ ಅಗತ್ಯ ಇಲ್ಲ. ನೀವೇ ಹುಡುಕ್ಬೋದು. ಈಗ ನನಗೆ ಆದಷ್ಟು ಜನಗಳು ಬರೋದು ಕಡಿಮೆ ಆಗಿದೆ. ಯಾಕಂದರೆ ಎಲ್ಲ ನಾನು ಅವರಿಗೆ ಹೇಳಿಕೊಟ್ಟದ್ದು ಒಂದು ಲೆಕ್ಕದಲ್ಲಿ ನನಗೆ ಹಣ ಬರೋದು ನಿಂತೋಯ್ತು. ಆದರೆ ಅವರು ಉದ್ಧಾರ ಆದರು. ನನಗೆ ಬೇಕಾಗುತ್ತೆ ಜನ ಉದ್ಧಾರ ಆಗೋದು. ಯಾಕಂದರೆ ನಾನು ಎಷ್ಟು ವರ್ಷ ಇರ್ತಾನೋ ಬೇಡ, ಜನ ಉದ್ಧಾರ ಆಗಬೇಕು. ಆಯಿತಾ? ಇದಿಷ್ಟನ್ನು ಹೇಳಿ ಇಲ್ಲಿಗೆ ನಿಲ್ಲಿಸ್ತೇನೆ. ಒಳ್ಳೆಯದಾಗಲಿ. ಎಲ್ಲರೂ ನೋಡಿ, ಫಾರ್ವರ್ಡ್ ಮಾಡಿ, ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.